ಕ್ಯಾಡಿಗಳೇ, ನಿಮಗೆ ಗಾಲ್ಫ್ ರೂಲ್ಸ್ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟು ನಿಮ್ಮ ಪ್ಲೇಯರ್ಗೆ ಪೆನಾಲ್ಟಿ ಆಗೋದನ್ನ ತಪ್ಪಿಸ್ಬೋದು. ಹಾಗಾದ್ರೆ ಬನ್ನಿ, ಇವತ್ತು ಬಾಲ್ ಹುಡುಕೋವಾಗ ಪಾಲಿಸ್ಬೇಕಾದ ನಿಯಮಗಳ ಬಗ್ಗೆ ನೋಡೋಣ. ಓಕೆ, ನಿಮ್ ಪ್ಲೇಯರ್ ಶಾಟ್ ಹೊಡೆದ್ರು, ಆದ್ರೆ ಬಾಲ್ ಕಾಣ್ತಾ ಇಲ್ಲ. ಈಗೇನ್ ಮಾಡೋದು? ರೂಲ್ ನಂಬರ್ 7 ಪ್ರಕಾರ ಒಬ್ಬ ಕ್ಯಾಡಿಯಾಗಿ ನೀವು ಏನ್ ಮಾಡ್ಬೋದು, ಏನ್ ಮಾಡ್ಬಾರ್ದು, ಬನ್ನಿ ತಿಳ್ಕೊಳ್ಳೋಣ. ಮೊದಲು ಫೇರ್ ಸರ್ಚ್ ಅಂತಾರಲ್ಲ, ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ರೂಲ್ 7.1 ಪ್ರಕಾರ ಬಾಲ್ ಹುಡುಕೋಕೆ ರೀಸನಬಲ್ ಆಕ್ಷನ್ಸ್ ತಗೋಬಹುದು ಅಂತಿದೆ. ಹಾಗಂದ್ರೆ ಏನು ನೋಡೋಣ ಬನ್ನಿ. ನೀವು ಬಾಲ್ ಹುಡುಕ್ತಾ ಇದ್ದೀರಾ ಅನ್ಕೊಳ್ಳಿ. ಆವಾಗ ದಪ್ಪಾಗಿರೋ ಹುಲ್ಲನ್ನ, ಪೊದೆಗಳನ್ನ ಅಥವಾ ಮರದ ರೆಂಬೆ ಕೊಂಬೆಗಳನ್ನ ನಿಧಾನವಾಗಿ ಸರಿಸಿ ಬಗ್ಗಿಸಿ ನೋಡಬಹುದು. ಇದಕ್ಕೆಲ್ಲ ಪರ್ಮಿಷನ್ ಇದೆ. ಅಷ್ಟೇ ಅಲ್ಲ, ಒಂದು ವೇಳೆ ಬಾಲ್ ಬಂಕರ್ ಅಥವಾ ವೇಸ್ಟ್ ಏರಿಯಾದಲ್ಲಿ ಇದ್ರೆ ನಿಮ್ಮ ಕೈಯಿಂದ ಅಥವಾ ಕಾಲಿಂದ ಮರಳು ಮತ್ತು ನೀರನ್ನ ಸರ್ಸಿ ಹುಡ್ಕೋಕು ಅವಕಾಶ ಇದೆ. ಸರಿ, ಈಗೊಂದು ಮುಖ್ಯವಾದ ಪ್ರಶ್ನೆ. ನೀವು ಹೀಗೆಲ್ಲ ಹುಡುಕ್ತಿರೋವಾಗ ನಿಮ್ಮ ಕೈ ತಾಗಿ ಆಕಸ್ಮಿಕವಾಗಿ ಬಾಲ್ ಅಲ್ಗಾಡಿದ್ರೆ ಆಗೇನು ಕಥೆ? ಇದು ತುಂಬಾ ಇಂಪಾರ್ಟೆಂಟ್, ಗಮನ ಇಟ್ಕೇಳಿ. ಹೆದರ್ಬೇಡಿ. ರೂಲ್ 7.4 ಪ್ರಕಾರ ಬಾಲ್ ಹುಡ್ಕೋವಾಗ ನಿಮ್ಮಿಂದಾಗ್ಲಿ ಅಥವಾ ಪ್ಲೇಯರಿಂದಾಗ್ಲಿ ಆಕಸ್ಮಿಕವಾಗಿ ಬಾಲ್ ಮೂವ್ ಆದ್ರೆ ಯಾವುದೇ ಪೆನಾಲ್ಟಿ ಇರಲ್ಲ. ನೋ ಪೆನಾಲ್ಟಿ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ, ತುಂಬಾ ಮುಖ್ಯವಾದ್ದು. ಕದಲಿದ ಬಾಲ್ ಅನ್ನ ಅದರ ಹಳೇ ಜಾಗದಲ್ಲೇ, ಅಂದ್ರೆ ಒರಿಜಿನಲ್ ಸ್ಪಾಟ್ನಲ್ಲೇ ವಾಪಸ್ ಇಡಬೇಕು. ಇದನ್ನ ಮರಿಲೇಬಾರ್ದು. ಒಂದು ವೇಳೆ ಬಂಕರಲ್ಲಿ ಬಾಲ್ ಪೂರ್ತಿ ಮರಳಲ್ಲಿ ಮುಚ್ಚೋಗಿದ್ರೆ ಇದು ಸ್ವಲ್ಪ ಸ್ಪೆಷಲ್ ಕೇಸ್. ಮೊದಲು ಬಾಲನ್ನ ವಾಪಸ್ ಅದೇ ಜಾಗದಲ್ಲಿ ಇಡಿ. ಆಮೇಲೆ ಮೊದಲು ಹೇಗಿತ್ತೋ ಅದೇ ಲೈಯನ್ನ ಮತ್ತೆ ಸರಿ ಮಾಡಿ. ಆದರೆ ಒಂದು ಸಣ್ಣ ವಿನಾಯಿತಿ ಇದೆ. ಬಾಲ್ನ ಸ್ವಲ್ಪ ಭಾಗ ಕಾಣೋ ಹಾಗೆ ನೀವು ಇಡ್ಬೋದು. ಓಕೆ, ಈಗ ಕ್ಯಾಡಿಗಳು ಮಾಡುವ ಒಂದು ಸಾಮಾನ್ಯ ತಪ್ಪಿನ ಬಗ್ಗೆ ಹೇಳ್ತೀನಿ. ಇದರಿಂದ ನಿಮ್ಮ ಪ್ಲೇಯರ್ಗೆ ಸುಮ್ಮನೆ ಪೆನಾಲ್ಟಿ ಬಿಡೋ ಚಾನ್ಸ್ ಇರುತ್ತೆ. ಹುಷಾರಾಗಿರಿ. ಅದೇನಪ್ಪಾ ಅಂದ್ರೆ, ಬಾಲ್ ಹುಡ್ಕೋವಾಗ ಅದು ಕದಲಿದ್ಮೇಲೆ ಅದನ್ನ ವಾಪಸ್ ಅದರ ಹಳೆ ಜಾಗದಲ್ಲಿ ಇಡೋದನ್ನ ಮರ್ತ್ಬಿಡೋದು. ಹೀಗೆ ಮಾಡಿದ್ರೆ ಪ್ಲೇಯರ್ಗೆ ಪೆನಾಲ್ಟಿ ಪಕ್ಕಾ. ಸೊ ಈ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರಿ. ಸೊ ನೆನ್ಪಿಟ್ಕೊಳ್ಳಿ, ಬಾಲ್ ಹುಡುಕ್ತಾ ಇದ್ದಾಗ ಅದು ಜಾಗ ಬಿಟ್ರೆ ಅದನ್ನ ವಾಪಸ್ ಇಡೋದನ್ನ ಮರಿಬೇಡಿ. ಇದೇ ಇವತ್ತಿನ ಮುಖ್ಯ ಪಾಠ. ಕ್ಯಾಡಿ ರಿಮೈಂಡರ್: ನೋ ದ ಗೇಮ್ ಫಾರ್ಮ್ಯಾಟ್, ಮೀನಿಂಗ್ ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್ ಟು ಬಿ ಎ ಪ್ರೊಫೆಷನಲ್ ಕ್ಯಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.